ಆಂಧ್ರದಿಂದ ರಾಜಧಾನಿ ಬೆಂಗಳೂರಿಗೆ ಕಂಟೈನರ್ ಟ್ರಕ್ ಒಂದರಲ್ಲಿ 28 ಹಸುಗಳನ್ನು ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದಾರೆ ಎಂಬ ಖಚಿತ ಮಾಹಿತಿ ತಿಳಿದು ಬೆಂಗಳೂರಿನ ರಾಮಮೂರ್ತಿ ನಗರದ ದೇನಾ ಗೋ ಸೇವಾ ಟ್ರಸ್ಟ್ ಗೋಶಾಲೆ ಕಾರ್ಯಕರ್ತರು ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ 44ರ ಚಿಕ್ಕಬಳ್ಳಾಪುರ ತಾಲೂಕಿನ ಹಾರೋಬಂಡೆ ಗ್ರಾಮದ ಬಳಿ ಕಂಟೈನರ್ನನ್ನು ತಡೆದು ಪರಿಶೀಲನೆ ನಡೆಸಿದ್ದಾರೆ. ಇದರಿಂದ ಕುಪಿತಗೊಂಡ ಟ್ರಕ್ ಕಡೆಯವರು ದೇನಾ ಗೋ ಸೇವಾ ಟ್ರಸ್ಟ್ ಗೋಶಾಲೆ ಕಾರ್ಯಕರ್ತರ 2 ಕಾರುಗಳ ಮೇಲೆ ಕಲ್ಲು ತೂರಾಟ ನಡೆಸಿ ಸಿಕ್ಕವರ ಮೇಲೆ ಹಲ್ಲೆ ಮಾಡಿದ ಆರೋಪ ಕೇಳಿಬಂದಿದೆ. ಕಾರ್ಯಕ್ರಮ ಡ್ಯಾಮೇಜ್ ಮಾಡಿದೆ ಅಂತ ವಿರೋಧ ಬರ್ಬೇಕಾದ್ರೆ ನಿರಂತರವಾಗಿ ಈಗಾಗಲೇ ನಾವು ಒಂದು 7-8 FIR ಮಾಡಿದ್ದೀವಿ ಈ ಹಿಂದೆ ಚಿಕ್ಕಬಳ್ಳಾಪುರದಲ್ಲಿ. ಆದ್ರೂ ಕೂಡ ಈ ಗೋಹಂತಕರು ಮತ್ತೆ ಗೋವುಗಳನ್ನು ತಗೊಂಡು ಬಂದು ಸೂಲಿಬೆಲೆ ಮತ್ತು ತಾಮಸಹಳ್ಳಿ, ಹೊಸಕೋಟೆ, KR ಪುರಮು, ದೇವಸಂದ್ರ ಇಲ್ಲಿ ಕಸಾಯಿಖಾನೆ ಅಕ್ರಮವಾಗಿರುವಂಥ ಕಸಾಯಿಖಾನೆಗಳಲ್ಲಿ ಕೂಡ ಹಾಕಿಬಿಟ್ಟು ನಿರಂತರವಾಗಿ ಸಾವಿರಾರು ಗೋವುಗಳನ್ನು ಹತ್ಯೆ ಮಾಡಿ ಬೆಂಗಳೂರು ನಗರದ ನಾನಾ ಭಾಗಗಳಿಗೆ ಮಾಂಸವನ್ನು ಸರಬರಾಜು ಮಾಡ್ತಾಯಿದ್ರು. ಈ ಹಿನ್ನೆಲೆಯಲ್ಲಿ ನಮಗೆ ಬಂದ ಮಾಹಿತಿ ಪ್ರಕಾರ ಏನು ಒಂದು ಕಂಟೈನರ್ ಗಾಡಿ ಇದೆ, K53 ಗಾಡಿ ಇದೆ. ಈ ಗಾಡಿಯಲ್ಲಿ 28ಕ್ಕೂ ಹೆಚ್ಚು ದೇಸಿ ಗೋವುಗಳು, ಬೃಹತ್ ಗಾತ್ರದ ದೇಸಿ ಗೋವುಗಳನ್ನು ಒಂದು ಕಂಟೈನರ್ನಲ್ಲಿ ಅತ್ಯಂತ ಕ್ರೂರವಾಗಿ ಚಿತ್ರಹಿಂಸೆ ಕೊಟ್ಟು ಒಂದರ ಮೇಲೆ ಒಂದನ್ನು ಕಟ್ಟಿ ಅದನ್ನು ಗಾಳಿ, ನೀರು, ಬೆಳಕು ಯಾವುದೇ ರೀತಿಯ ವ್ಯವಸ್ಥೆಯಲ್ಲಿ ಅದನ್ನು ಅಕ್ರಮವಾಗಿ ಸಾಗಾಟ ಮಾಡ್ತಾ ಇರ್ತಾರೆ. ಆ ಗಾಡಿಯನ್ನು ನೋಡಿದ ತಕ್ಷಣ ನಾವು ಮತ್ತು ನಮ್ಮ ತಂಡದ ಸದಸ್ಯರು ಗಾಡಿ ಚಾಲಕನನ್ನು ವಿಚಾರಿಸಿದಾಗ ಇವು ಬೆಂಗಳೂರಿನ ಕಸಾಯಿಖಾನೆಗೆ ಹೋಗ್ತಿದ್ದಾವೆ ಅಂತ ಆತ ತಿಳಿಸ್ತಾನೆ. ಆಗ ನಾವು ಆತನ ಬಳಿ ಮಾತಾಡ್ತಿರ್ಬೇಕಾದ್ರೆ ಅದ್ರ ಹಿಂದೆನೇ ಈಗ ಈ ಒಂದು ಗಾಡಿ ಬರುವಾಗ ಇವರು 3ರಿಂದ 4 ಕಾರು ಬೈಕ್ಗಳಲ್ಲಿ ಎಸ್ಕಾರ್ಟ್ ಮಾಡಿಕೊಂಡು ಬರ್ತಾರೆ. ಎಲ್ಲೆಲ್ಲಿ ಪೊಲೀಸವ್ರು ನಿಂತಿದ್ದಾರೆ, ಪೊಲೀಸವ್ರು ನಿಂತರ ಗಾಡಿನ ರೂಟ್ ಚೇಂಜ್ ಮಾಡಿಸೋದು, ಹಾಗೂ ಎಲ್ಲೆಲ್ಲಿ ಗೋರಕ್ಷಕರು ನಿಂತಿದ್ದಾರೆ ಅವ್ರನ್ನ ನೋಡಿದ್ರೆ ಡೌಟ್ ಬಂದರೆ ಅವಾಗ ಗಾಡಿನ ಸ್ಟಾಪ್ ಮಾಡೋದು, ರೂಟ್ ಚೇಂಜ್ ಮಾಡಿಸೋವಂಥ ಕೆಲಸ ಒಂದು 4-5 ಕಾರು ಎಸ್ಕಾರ್ಟ್ ಮಾಡ್ತಾರೆ. ಈ ಕಾರಲ್ಲಿರೋರೆಲ್ಲ ಮಾರಕಾಸ್ತ್ರಗಳನ್ನು ಇಟ್ಕೊಂಡಿರ್ತಾರೆ. ನಾವು ತಡೆದ ತಕ್ಷಣ ಗಾಡಿ ಚಾಲಕನ ವಿಚಾರಿಸ್ತಿರುವ ಸಂದರ್ಭದಲ್ಲಿ ಅದ್ರ ಗಾಡಿ ಮುಂದ್ಗಡೆ ನಮ್ಮ ಒಂದು ಕಾರು ನಿಂತಿರುತ್ತೆ. ಆ ತಕ್ಷಣ ಅದ್ರ ಹಿಂದಿಂದ ಒಂದು ಒಂದು ವರ್ಣ ಕಾರು, ಬಿಳಿ ಬಣ್ಣದ ವರ್ಣ ಕಾರ್ ಬರುತ್ತೆ. ಆ ಕಾರ್ನಲ್ಲಿ ಒಂದು 3 ಜನ ಇರ್ತಾರೆ. ಅವರು ಸಡನ್ನಾಗಿ ರಿವರ್ಸಾಗಿ ಬಂದು ನಮ್ಮ ಕಾರಿಗೆ ಗುದ್ದಿ ಜಖಂಗೊಳಿಸ್ತಾರೆ. ಕಾರು ಸಂಪೂರ್ಣವಾಗಿ ಹಾನಿಯಾಗಿರುತ್ತೆ. ಅದಾದ ತಕ್ಷಣ ಅದರಿಂದ 3 ಜನ ಇಳಿದು ಬಂದು ನಮ್ಮ ಮೇಲೆ ಹಲ್ಲೆ ಮಾಡ್ತಾರೆ. ಒಬ್ಬ ಗೋರಕ್ಷಕನಿಗೆ ಸ್ವಲ್ಪ ಏಟಾಗಿದೆ. ತದನಂತರದಲ್ಲಿ ಅಲ್ಲಿಂದ ಅವರು ಓಡೋಗ್ತಾರೆ. ತಕ್ಷಣ ನಾವು ಪೊಲೀಸ್ ಅವ್ರನ್ನ ಸಂಪರ್ಕ ಮಾಡ್ತೀವಿ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯ ಪೊಲೀಸವರು ಅಲ್ಲಿ ಬಂದಿರೋ ಸಂದರ್ಭದಲ್ಲಿ ಅವರು ಹಸು ಗಾಡಿಯನ್ನು ಮತ್ತು ನಮ್ಮ ಒಂದು ಕಾರನ್ನು ತಗೊಂಡು ಇಲ್ಲಿಗೆ ಬರ್ತಾರೆ. ಈ ನಡುವೆಯಲ್ಲಿ ಇನ್ನೊಬ್ಬ ನಮ್ಮ ಕಾರ್ಯಕರ್ತ ಅಲ್ಲಿ ಮಿಸ್ ಆಗಿರ್ತಾನೆ. ಅವನು ಭಯದಿಂದ ಬೇರೆ ಕಡೆಗೆ ಓಡ್ತಾನೆ. ನಮ್ಮ ಇನ್ನೊಂದು ಕಾರು ಪೆಟ್ರೋಲ್ ಬಂಕ್ ಹತ್ರ ಒಳಗಡೆ ಹಾಕಿರ್ತೀವಿ. ಆ ಕಾರ್ ಹತ್ರ ಹೋಗಿ ಔತ್ಕೊಳ್ತಾನೆ. ನಾವೆಲ್ಲ ಇಲ್ಲಿಗೆ ಬಂದ ತಕ್ಷಣ ನೋಡಿದ್ರೆ ಆತ ಇರಲ್ಲ. ವಿಚಾರಿಸಿದಾಗ ಅಲ್ಲಿಗೆ ಇನ್ನೂ ಒಂದು 2 ಶಿಫ್ಟ್ ಕಾರ್ ಬರುತ್ತೆ ತಿರ್ಗಾ. ಅದರ ಒಂದು ಬಿಳಿ ಬಣ್ಣದ KA54 ಕಾರಿದೆ, ರೆಡ್ ಬಣ್ಣದ ಕಾರಿದೆ. ಹಾಗೂ ಇನ್ನೊಂದು
ಬಿಳಿ ಬಣ್ಣದ ಶಿಫ್ಟ್ ಕಾರ್ ಇದೆ. ಆ ಕಾರ್ನಲ್ಲಿ ಒಂದು ಸುಮಾರು 5-6 ಜನ ಮಾರಕಾಸ್ತ್ರಗಳನ್ನು, ದೊಣ್ಣೆ ಮತ್ತು ರಾಡ್ಗಳನ್ನು ಹಿಡ್ಕೊಂಡು ಬಂದು ಆ ಹುಡುಗನಿಗೆ ಹಲ್ಲೆ ಮಾಡಿ ಮತ್ತು ಆ ಕಾರ್ನ ಸಂಪೂರ್ಣವಾಗಿ ಜಖಂ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಏನಂದರೆ ಇವರಿಗೆ ಕಾನೂನಿನ ಭಯ ಇಲ್ಲ. ಇನ್ನು ತಕ್ಷಣ ಸುದ್ದಿ ತಿಳಿದ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಹಸು ತುಂಬಿದ್ದ ಲಾರಿಯನ್ನು ವಶಕ್ಕೆ ಪಡೆದಿದ್ದಾರೆ. ಅಷ್ಟೊತ್ತಿಗೆ ಆರೋಪಿಗಳು ಪರಾರಿಯಾಗಿದ್ದು ಲಾರಿಯಲ್ಲಿದ್ದ ಕ್ಲೀನರ್ನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ತಕ್ಷಣ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಗೆ ಧಾವಿಸಿದ ಎಸ್ಪಿ ಕುಶಾಲ್ ಚೌಕ್ಸೇರ್ ಅವರು ಘಟನೆಯ ಮಾಹಿತಿ ಪಡೆದು ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಇವತ್ತು ಅರ್ಲಿ ಮಾರ್ನಿಂಗ್ ಅರೌಂಡ್ 4 ಗಂಟೆಗೆ ಹಾರುಬಂಡೆ ಹತ್ರ ಸ್ವಲ್ಪ ಜನ ಗೋರಕ್ಷಣೆ ಯಾರು ಮಾಡ್ತಾರೆ ವಾಲಂಟಿಯರ್ಸ್ ವಗೇರ ಅವ್ರಿಗೆ ಏನಾದರೂ ಮಾಹಿತಿ ಇತ್ತು. ಸೊ ಅವರು ಒಂದು ಗಾಡಿ ಸ್ಟಾಪ್ ಮಾಡಿದ್ದಾರೆ. ಆ ಗಾಡಿಯಿಂದ 28 ಹಸುಗಳು ಸಿಕ್ಕಿದೆ ಅವರಿಗೆ. ಮತ್ತು ಅವರು ಆ ಗಾಡಿ ಡ್ರೈವರ್ ವಗೇರಾಗೆ ಕ್ವೆಶ್ಚನ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಬಟ್ ಗಾಡಿ ಡ್ರೈವರ್ ಮತ್ತು ಹೆಲ್ಪರ್ ಓಡಿ ಹೋಗಿದ್ದಾರೆ. ಆಮೇಲೆ ಪೊಲೀಸ್ಗೆ ಮಾಹಿತಿ ಬಂತು, ಪೊಲೀಸ್ ಅಲ್ಲಿ ಹೋಗಿದ್ದಾರೆ. ತೋ ನಮಗೆ ಒಬ್ಬರು ಅಲ್ಲಿ ಗಾಡಿ ಒಳಗಡೆ ಇತ್ತು ಒಬ್ಬರು ಆರೋಪಿ, ಅವರು ಸಿಕ್ಕಿದ್ದಾರೆ. ಮತ್ತು ಇವ್ರ ಪ್ರಕಾರ ಯಾರು ಗಾಡಿ ಸ್ಟಾಪ್ ಮಾಡಿದ್ದಾರೆ ಆ ಕೆಂಟರ್ಗೆ, ಅವ್ರ ಪ್ರಕಾರ ಅವ್ರ ಗಾಡಿಗೆ ಯಾರು ಬಂದು ಡಿಕ್ಕಿ ಮಾಡಿದ್ದಾರೆ, ಡ್ಯಾಮೇಜ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಗಾಡಿ, ಈ ಥರ ಅವರು ಹೇಳ್ತಾ ಇದ್ದಾರೆ ನಮಗೆ. ಸರ್, ಘಟನೆ ಎಷ್ಟು ಕಾರ್ಗಳು ಜಖಮಾಗಿದೆ ಸರ್? ಇವ್ರ ಪ್ರಕಾರ ಯಾರು ಗಾಡಿ ಸ್ಟಾಪ್ ಮಾಡಿದ್ದಾರೆ ಅವರು ಈ ಥರ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಕಿ ಸರ್ ಇವರದು ಗಾಡಿ ಈ ಕೆಂಟರ್ ಜೊತೆಗೆ ಅವರದು ಫಾಲೋ ವೆಹಿಕಲ್ ಒಂದು ಬರ್ತಾ ಇತ್ತು ಕಿ ಯಾರು ಅವರಿಗೆ ಸ್ಟಾಪ್ ಮಾಡ್ತಾರೆ, ಅಡ್ಡ ಹಾಕ್ತಾರೆ, ಆ ಟೈಮ್ಗೆ ಅವರು ಏನಾದರೂ ಹೆಲ್ಪ್ ಮಾಡ್ತಾರೆ ಕೆಂಟರ್ದವ್ರಿಗೆ. ಸೊ ಇವರು ಒಂದು ವೆಹಿಕಲ್ ಯೂಸ್ ಮಾಡಿದ್ದಾರೆ, ಇಟಿಯೋಸ್ ವೆಹಿಕಲ್. ಆ ಇಟಿಯೋಸ್ ವೆಹಿಕಲ್ಗೆ ಹಿಂದೆಯಿಂದ ಒಂದು ವರ್ಣ ವೆಹಿಕಲ್ ಬರ್ತಾ ಇತ್ತು. ಆ ವರ್ಣ ವೆಹಿಕಲ್ಗೆ ಇಟಿಯೋಸ್ ವೆಹಿಕಲ್ಗೆ ಡ್ಯಾಮೇಜ್ ಮಾಡಿದ್ದಾರೆ. ಆಮೇಲೆ ಒಂದು ಸ್ಕಾರ್ಪಿಯೋ ವೆಹಿಕಲ್ ಹಿಂದೆಯಿಂದ ಬರ್ತಾ ಇತ್ತು. ಅವರು ಏನು ನಾರ್ಮಲ್ ಕರ್ನೂಲಿಂದ ಈ ಬೆಂಗಳೂರು ಕಡೆಗೆ ಬರ್ತಾ ಇತ್ತು. ಅವರಿಗೆ ಏನಾದರೂ ಈ ಥರ ಆಯಿತು ಏನು ಆಕ್ಸಿಡೆಂಟ್ ವಗೇರೆ ಆಗಿದೆ. ಸೊ ಅವರು ಹೆಲ್ಪ್ ಮಾಡೋಕ್ಕೆ ಗಾಡಿ ಸ್ಟಾಪ್ ಮಾಡಿದ್ದಾರೆ. ಸೊ ಆಮೇಲೆ ಇವರಿಗೆ ಯಾರು ಕೆಂಟರ್ ಸ್ಟಾಪ್ ಮಾಡಿದ್ದಾರೆ ಅವ್ರಿಗೆ ಏನಾದರೂ ಡೌಟ್ ಬಂತು ಕಿ ಇವರು ಕೂಡ ಟ್ರಾನ್ಸ್ಪೋರ್ಟರ್ಸ್ ಯಾರು ಇದ್ದಾರೆ ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಬಂದಿದ್ದಾರೆ. ಸೊ ಅವ್ರ ಗಾಡಿಗೆ ಕೂಡ ಸ್ವಲ್ಪ ಡ್ಯಾಮೇಜ್ ಮಾಡಿದ್ದಾರೆ ಅವರು. ಯಾವ ರೀತಿ ಇವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ? ಯಾವ ರೀತಿ ಅಟ್ಯಾಕ್ ಮಾಡಿದ್ದಾರೆ ಅಂದರೆ ಇವರು ಅದು ಇಲ್ಲ, ಏನಾದರೂ ಈ ಥರ ಏನೂ ಹೇಳಿಲ್ಲ. ಅವರು ಗಾಡಿ ಡ್ಯಾಮೇಜ್ ವಗೇರೆ ಆಗಿದೆ ಈ ಥರ ಹೇಳ್ತಾ ಇದ್ದಾರೆ. ಅವ್ರು ಹೇಗೆ ಥರ ಕಂಪ್ಲೇಂಟ್ ಕೊಡ್ತಾರೆ ಆ ಥರ ರಿಜಿಸ್ಟರ್ ಮಾಡ್ತೀವಿ. ನಾವು ಎಲ್ಲರ ಜೊತೆ ಮಾತಾಡಿದ್ದೀವಿ, ಯಾರು ವಿಜಿಲಾಂಟೇಸ್ ಯಾರು ಗಾಡಿ ಸ್ಟಾಪ್ ಮಾಡಿದ್ದಾರೆ ಅವ್ರ ಜೊತೆ ಕೂಡ ಮಾತಾಡಿದ್ದೀವಿ. ಅವ್ರದ್ದು ಕಂಪ್ಲೇಂಟ್ ತಗೊಳ್ತೀವಿ. ಒಂದು ಇಲ್ಲಿಗಲ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಕ್ಯಾಟಲ್ದು ಮತ್ತು ಆ್ಯನಿಮಲ್ ಕ್ರುಯಲ್ಟಿದು ಮತ್ತು ಸ್ಕಾರ್ಪಿಯೋದವ್ರ ಮೇಲೆ ಏನು ಡ್ಯಾಮೇಜ್ ಆಗಿದೆ ಅವ್ರದ್ದು ಕೂಡ ಕಂಪ್ಲೇಂಟ್ ತಗೊಂಡು ಕ್ರಮ ತಗೊಳ್ತೀವಿ. ಯಾವುದು ಕಾರಣಕ್ಕೆ ಈ ಥರದ್ದು ನ್ಯೂಸ್ ಅವರಿಗೆ ಬಂದಿದೆ, ಅವರಿಗೆ ಮಾಹಿತಿ ಬಂದಿದೆ, ಸೊ ಅದನ್ನು ಪೊಲೀಸ್ ಜೊತೆ ಶೇರ್ ಮಾಡಬೇಕು. ಬಿಕಾಸ್ ಸುಮಾರು ಟೈಮ್ಸ್ ಅವ್ರಿಗೆ ಇಂಟೆನ್ಷನ್ ಇಲ್ಲ, ಅನ್ಇಂಟೆನ್ಷನಲಿ ಕೂಡ ಅವರಿಂದ ಯಾವುದು ಅಹಿತಕರ ಘಟನೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವತ್ತು ಬೈ ಮಿಸ್ಟೇಕ್ ಅವರು ಒಂದು ಸ್ಕಾರ್ಪಿಯೋ ವೆಹಿಕಲ್ಗೆ ಡ್ಯಾಮೇಜ್ ಮಾಡಿದ್ದಾರೆ. ಸೊ ಅದು ನಾವು ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ. ಮತ್ತು ಈ ಸ್ಕಾರ್ಪಿಯೋದವರು ಅವ್ರ ಮೇಲೆ ಯಾವುದು ಕೇಸ್ ಕೊಡ್ತಾರೆ ಸೊ ಅದನ್ನು ಕೂಡ ನಾವು ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ತೀವಿ. ಬಿಕಾಸ್ ಅವರು ಕಾನೂನು ಬಾಹಿರಾಗಿ ಈ ಥರ ಕಾನೂನು ಕೈಯಲ್ಲಿ ತಗೊಂಡು ಇಲ್ಲಿಗಲ್ ಕೆಲಸ ಮಾಡಿದ್ದಾರೆ. ನೋಡಿ, ಕಾನೂನಲ್ಲಿ ವಾಲಂಟಿಯರ್ ಆಗಿ ಕಂಪ್ಲೇಂಟ್ ಕೊಡೋಕ್ಕೆ ಅವಕಾಶ ಇದೆ. ಬಟ್ ಅದನ್ನು ಎಲ್ಲ ರೂಲ್ಸ್ದು ರೆಗ್ಯುಲೇಷನ್ಸ್ದು ಪಾಲನೆ ಮಾಡಬೇಕು. ಈ ಥರ ರೋಡಲ್ಲಿ ಅಡ್ಡ ಹಾಕಿ ಯಾರಿಗೆ ಸ್ಟಾಪ್ ಮಾಡಿದ್ದಾರೆ ಪಬ್ಲಿಕ್ಗೆ ತೊಂದರೆ ಆಗಬಾರ್ದು, ಪೊಲೀಸ್ಗೆ ಟೈಮ್ಲಿ ಇನ್ಫಾರ್ಮ್ ಆಗಬೇಕು. ಯಾವುದು ಕಾರಣಕ್ಕೆ ಕಾನೂನು ನಿಮ್ಮ ಕೈಯಲ್ಲಿ ತಗೋಬಾರ್ದು, ಕಾನೂನು ಬಾಹಿರಾಗಿ ಕೆಲಸ ಮಾಡಬಾರ್ದು, ಇದು ಎಲ್ಲ ಗೊತ್ತಾಗಬೇಕು ಅವರಿಗೆ. ಅವರು ಈಗ ಗೋರಕ್ಷಕದ್ದು ಕೆಲಸ ಮಾಡ್ತಾರೆ, ಬಟ್ ಪೊಲೀಸ್ಗೆ ಮೊದಲೇ ಇನ್ಫಾರ್ಮ್ ಮಾಡಬೇಕಿತ್ತು. ಸೊ ದಟ್ ಸಿಚುವೇಶನ್ ಸರಿಯಾಗಿ ಥರ ಹ್ಯಾಂಡಲ್ ಆಗಬೇಕಿತ್ತು. ಬಟ್ ಅವರು ಇನ್ಫಾರ್ಮ್ ಮಾಡಿಲ್ಲ. ಸೊ ಅವರದು ಡೆಫಿನೆಟ್ಲಿ ತಪ್ಪಿದೆ ಈ ಕೇಸಲ್ಲಿ. ಘಟನೆ ವೀಕ್ಷಿಸಲು ನಿಲ್ಲಿಸಿದ್ದ ಸಾರ್ವಜನಿಕರ ಮತ್ತೊಂದು ಸ್ಕಾರ್ಪಿಯೋ ಕಾರಿನ ಮೇಲೆಯೂ ಆರೋಪಿಗಳು ಕಲ್ಲನ್ನು ತೂರಿದ್ದಾರೆ. ಕಲ್ಲು ತೂರಾಟ ಮಾಡಿದವರು ವರ್ಣಾ ಕಾರಿನಲ್ಲಿ ಎಸ್ಕೇಪ್ ಆಗಿದ್ದು, ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.